ಸುಳಿಯಲ್ಲಿ ಸಿಲುಕಿಕೊಂಡು ನಮ್ಮ ಜೀವಿತ ಏನಾಗ್ತಿತ್ತಂತ ಗೊತ್ತಿಲ್ಲ. ಆದ್ರೆ ಆತನ ದಯೆ, ಆತನ ಕೃಪೆ ನಮ್ಮ ಮೇಲೆ ಇರುವುದರಿಂದ ನಾವು ಇವತ್ತು ಸ್ಥಿರವಾಗಿ ನಿಂತಿದ್ದೇವೆ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ದೇವರು ಕಾಪಾಡಿದ್ದಾರೆ. ಇವತ್ತು ಆತನ ಕೃಪೆ, ಆತನ ದಯೆ, ಆತನ ಕರುಣೆಗೋಸ್ಕರ ನಾವೆಲ್ಲ ಬಾಯಿಗಳನ್ನು ತೆರೆದು ಸ್ವಲ್ಪವೇ ಕರ್ತನೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ದಯೆ, ನಿನ್ನ ಕರುಣೆ, ಕೃಪೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಕಳೆದ 5 ತಿಂಗಳು ನೀವು ನಮ್ಮನ್ನ ಅದ್ಭುತ ರೀತಿಯಾಗಿ ಕಾಪಾಡಿ 6ನೇ ತಿಂಗಳಿಗೆ ಕಾಲಿಡಲಿಕ್ಕಾಗುವಂತೆ ನೀನು ಮಾಡಿದಂತ ಸಹಾಯಕ್ಕೋಸ್ಕರ, ನಿನ್ನ ದಯೆ, ನಿನ್ನ ಕೃಪೆಗೋಸ್ಕರಪ್ಪ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. 6ನೇ ತಿಂಗಳಿನ ಮೊದಲನೇ ದಿವಸದಂದು ತಂದೆ ನಿನ್ನ ಆರಾಧನೆಗೆ ಬರ್ಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ನೀನು ಕೊಟ್ಟಂತ ಕೃಪೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ತಂದೆ, ನೀನು ನಮ್ಮ ಜೀವಿತದಲ್ಲಿ ಒಳ್ಳೆಯವರಾಗಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಎಲ್ಲ ಬಾಯಿಗಳು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ, ಸ್ತೋತ್ರವನ್ನು ಸಲ್ಲಿಸಿರಿ. ಆತ್ಮದಲ್ಲೂ ಸತ್ಯದಲ್ಲೂ ಒಂದು ಆರಾಧನೆ, ಆತ್ಮದಲ್ಲೂ ಸತ್ಯದಲ್ಲೂ ಒಂದು ಆರಾಧನೆ, ಪರಲೋಕ ತೆರೆಯಲ್ಪಡುವಂತ ಒಂದು ಆರಾಧನೆ, ಬೆಂಕಿ ಇಳಿಯುವಂತ ಒಂದು ಆರಾಧನೆ, ವೈರಾಗ್ಯದ ಒಂದು ಆರಾಧನೆ. ಎಲ್ಲ ನಾಮದಲ್ಲಿ ಮೇಲಾದ ಆ ಯೇಸುವಿನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಎಲ್ಲರೂ ಯೇಸುವಿನ ನಾಮವನ್ನು ಕೂಗಿ ಹೇಳ್ರಿ, ಕೂಗಿ ಹೇಳ್ರಿ, ಕೂಗಿ ಹೇಳ್ರಿ, ಕೂಗಿ ಹೇಳ್ರಿ. ಒರಿ ಬಾಬಾ ವರ್ಷಂದರ ಸಿಯಂದಲು, ಒರಿ ಬಾಬಾ ಸಿಯಂದಲು. ಆಕಾಶದಲ್ಲೂ ಭೂಮಿಯಲ್ಲೂ ಸಕಲ ಮೊಣಕಾಲುಗಳು ಮಡಚುವಂತ ಆ ಒಂದೇ ಒಂದು ನಾಮ, ಆ ಪರಿಶುದ್ಧವಾದಂತ ನಾಮ ಯೇಸುವಿನ ನಾಮವನ್ನು ಮೇಲಕ್ಕೆತ್ತೋಣ. Jesus, the name of Jesus, every nation, every tongue will confess that Jesus is the Lord. ಯೇಸುವೇ ದೇವರು. ಯಾವೇ ನಿನಗೆ ಸ್ತೋತ್ರ, ಯಾವೇ ನಿನಗೆ ಸ್ತೋತ್ರ, ಯಾವೇ ನಿನಗೆ ಸ್ತೋತ್ರ. ಎಲ್ಲರ ಬಾಯಿಗಳನ್ನು ತೆರೆದು ಯಾವೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಯಾವೇ ನಿನಗೆ ಸ್ತೋತ್ರ, ಯಾವೇ ನಿನಗೆ ಸ್ತೋತ್ರ. ಯಾವೇ, 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 ಯಾವೇ. ಇದೊಂದು ಬಾರಿ ಯಾವೇ, ಯಾವೇ. ಬಾಯಿಗಳನ್ನು ತೆರೆದು ಯಾವೇ, ಯಾವೇ, ಯಾವೇ. ಪ್ರಸನ್ನತೆ, ಪ್ರಸನ್ನತೆ, ಪರಲೋಕದ ದೇವ ಪ್ರಸನ್ನತೆ, 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 ಪರಲೋಕದ ದೇವ ಪ್ರಸನ್ನತೆ. ಯಾವೇ, 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 ಚಲಿಸಯ್ಯ ನಮ್ಮ ಮಧ್ಯೆ, ನನ್ನಲ್ಲಿ ವಾಸವು ತೆರೆದಿರುವೆ. ಯಾವೇ, 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 ಚಲಿಸಯ್ಯ ನಮ್ಮ ಮಧ್ಯೆ, ನನ್ನಲ್ಲಿ ವಾಸಿಸಲು ಒಪ್ಪಿಸುವೆ. ಎಲ್ಲರೂ ಸೇರಿ ಯಾವೇ, 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 ಚಲಿಸಯ್ಯ ನಮ್ಮ ಮಧ್ಯೆ, ನನ್ನಲ್ಲಿ ವಾಸಿಸಲು ತೆರೆದಿರುವೆ. ಒಪ್ಪಿಸಿಕೊಂಡವರಾಗಿ ಯಾವೇ, 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 ಚಲಿಸಯ್ಯ ನಮ್ಮ ಮಧ್ಯೆ, ನನ್ನಲ್ಲಿ ವಾಸಿಸಲು ಒಪ್ಪಿಸುವೆ. ಹೋಗುವ ದಾರಿಯಲ್ಲಿ ಪ್ರಸನ್ನತೆ ಚಲಿಸಲಿ, ನಾನೆಲ್ಲುವ ಸ್ಥಳದಲ್ಲೆಲ್ಲ ನಿನ್ನ ಮಹಿಮೆ ಇಳಿಯಲಿ. ನಾ ಹೋಗುವ ದಾರಿಯಲ್ಲಿ ಪ್ರಸನ್ನತೆ ಚಲಿಸಲಿ. Yes Lord, ನಾವೆಲ್ಲುವ ಸ್ಥಳದಲ್ಲೆಲ್ಲ ನಿನ್ನ ಮಹಿಮೆ ಇಳಿಯಲಿ. ನನ್ನ ಮರೆ ಮಾಡು
ಆತ್ಮನೇ ನಡೆಸಲಿ ನಮ್ಮ ಮಧ್ಯದಲ್ಲಿ ಆತ್ಮನಾದಿಗೆ ನಡೆಯಲಿ ನನ್ನ ನಡೆಸಯ್ಯ ಪವಿತ್ರಾತ್ಮನಿಂದ ಉಪಯೋಗಿಸು ನಿನ್ನ ಕರದಿಂದ ನನ್ನ ನಡೆಸಯ್ಯ ಪವಿತ್ರಾತ್ಮನಿಂದ ಉಪಯೋಗಿಸು ನಿನ್ನ ಕರದಿಂದ ನಡೆಸಯ್ಯ ನನ್ನ ನಡೆಸಯ್ಯ ಪವಿತ್ರಾತ್ಮನಿಂದ ಉಪಯೋಗಿಸು ನಿನ್ನ ಕರದಿಂದ ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ ಪ್ರಸನ್ನತೆ 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 ಪರಲೋಕದ ದೇವ ಪ್ರಸನ್ನತೆ ಯಾವೇ 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 ಜನಿಸಯ್ಯ ನಮ್ಮ ಮಧ್ಯೆ ನನ್ನಲ್ಲಿ ವಾಸಿಸಲು ತೆರೆದಿರುವೆ ಒಬ್ಬರು ಜೀಸಸ್ ಯಾವೇ ಒಪ್ಪಿಸುವೆ ಯಾವೇ 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 ಚಲಿಸಯ್ಯ ನಮ್ಮ ಮಧ್ಯೆ ನನ್ನಲ್ಲಿ ವಾಸಿಸಲು ಹೋಗುತ್ತಿರುವೆ ಯಾವೇ 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 ಚಲಿಸಪ್ಪ ಚಲಿಸಪ್ಪ ಇದು ಚಲಿಸಪ್ಪ ಇದು ಚಲನೆ ಉಂಟಾಗಲಿಯಪ್ಪ ಇದು ಚಲನೆ ಉಂಟು ಮಾಡುವಂತ ದೇವರು ಅಸಾಧ್ಯವನ್ನ ಸಾಧ್ಯತೆಗೆ ನಡೆಸುವಂತ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಅಸಾಧ್ಯತೆಯಲ್ಲಿ ಇರುವುದಾದ್ರೆ ಅದನ್ನು ಸಾಧ್ಯ ಮಾಡುವಂತ ದೇವರ ಕರ ನಮ್ಮ ಮಧ್ಯದಲ್ಲಿ ಚಲಿಸುತ್ತದೆ ನಮ್ಮ ಮಧ್ಯದಲ್ಲಿ ಉಂಟು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಯಾವೇ ನಿನಗೆ ಸ್ತೋತ್ರ ಯಾವೇ ನಿನಗೆ ಸ್ತೋತ್ರ ಯಾವೇ ನಿನಗೆ ಸ್ತೋತ್ರ ಅಪ್ಪ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ ನಮ್ಮ ಒಳಗೆ ವಾಸ ಮಾಡುವ ಪವಿತ್ರಾತ್ಮನೇ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ ನನಗೆ ನಮ್ಮ ಆರಾಧನೆಯಲ್ಲಿ ನೀನು ಚಲಿಸು ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರಲಿ ಅಪ್ಪ ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಇರಲಿ ಸ್ವಾಮಿ ನನ್ನ ಆರಾಧನೆಯ ಪ್ರಾರಂಭದಿಂದ ಕೊನೆಯ ತನಕಪ್ಪ ನೀನೇ ನಮ್ಮ ಮಧ್ಯದಲ್ಲಿ ತಂದೆ ಇದ್ದುಕೊಂಡು ತಂದೆ ನಿನ್ನ ಆಳ್ವಿಕೆ ಮಾಡಪ್ಪ ನಿನ್ನ ಆಳ್ವಿಕೆ ಇರಲಿ ಅಪ್ಪ ನಿನ್ನ ಆಳ್ವಿಕೆ ಇರಲಿ ಅಪ್ಪ ನನ್ನ ನೀನೇ ಆಳ್ವಿಕೆ ಮಾಡು ಸ್ವಾಮಿ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ Hallelujah. 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 Amen. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Amen. ಕೀರ್ತನೆ 144 ಅದರ 18ನೇ ವಾಕ್ಯ ಹೀಗೆ ಹೇಳ್ತದೆ, ಇಂಥ ಸುಸ್ಥಿತಿಯಲ್ಲಿರುವಂತ ನಾವು ಧನ್ಯರು ಎಂಬುದಾಗಿ. ಇಂಥ ಸುಸ್ಥಿತಿಯಲ್ಲಿರುವ ನಾವಂದ್ರೆ ಎಂತ?
ಸಾನ್ನಿಧ್ಯದಲ್ಲಿ ಈ ಸ್ಥಳದಲ್ಲಿ ಇರುವವರೆಲ್ಲರೂ ಏನಾಗಿದ್ದಾರಂತೆ? ಧನ್ಯರು. ಮಾತ್ರವಲ್ಲ, ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಯಾರಿಗೆ ಯೆಹೋವನು ದೇವರಾಗಿದ್ದಾರೋ ಅವರು ಭಾಗ್ಯವಂತರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೋಟಿ ಕೋಟಿ ಹಣ ಇದ್ದವರನ್ನು ನೋಡಿ, ಅಧಿಕಾರ ಇದ್ದವರನ್ನು ನೋಡಿ, ಅಂತಸ್ತು ಇದ್ದವರನ್ನು ನೋಡಿ, ಬಲ ಇದ್ದವರನ್ನು ನೋಡಿ, ನನಗೆ ಇಲ್ಲವಲ್ಲ ಅಂತ ನಾವು ಅಂದ್ಕೊಳ್ಬಾರ್ದು. ಆಮೇಲೆ ನಾವು ಭಾಗ್ಯರು, ಮಾನ್ಯರು, ಅಮೂಲ್ಯರು ಯಾರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿದೆ. ಅವರಿಗಿಲ್ಲದಂತ ಭಾಗ್ಯ ನಮಗೆ ಇವತ್ತು ದೇವರು ಕೊಟ್ಟಿದ್ದಾರೆ. ಯಾಕೆ ಯಾಕೆ ಯಾರಿಗೆ ಯೆಹೋವನು ದೇವರಾಗಿದ್ದಾರೋ ಅವರೇನಂತೆ? ಭಾಗ್ಯವಂತರೆಂಬುದಾಗಿ. ನಿಮ್ಮ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಾವು ಭಾಗ್ಯವಂತರು ಎಂಬುದಾಗಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಾವು ಭಾಗ್ಯವಂತರು ಎಂಬುದಾಗಿ. ಎಷ್ಟು ಜನ ನಂಬ್ತೀರಿ ನಾವು ಭಾಗ್ಯವಂತರು ಎಂಬುದಾಗಿ? ಆಮೇಲೆ ಭಾಗ್ಯವಂತರು ಎಂಬುದಾಗಿ ನಂಬುವವರೆಲ್ಲ ಕೈ ಕೊಟ್ಟರ ಪಕ್ಕದಲ್ಲಿರುವವರಿಗೆ. ಆಮೇಲೆ ಹಾಲೆಲೂಯಾ. ಯೇಸುವಿನ ರಕ್ತದಲ್ಲಿ ನಮಗೆ ಜಯ ಉಂಟು. ಆಮೇಲೆ ಕಲ್ವಾರಿ ಕ್ರೂಜಿಯಲ್ಲಿ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ ದೇವರ ಕ್ರೂಜಿಯಲ್ಲಿ ಬಲಿಯಾಗಿ ನಮ್ಮೆಲ್ಲ ಪಾಪದಿಂದ, ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮಗೆ ಏನನ್ನು ಕೊಟ್ಟಿದ್ದಾರೆ? ಜಯವನ್ನು ಕೊಟ್ಟಿದ್ದಾರೆ. ಆ ರಕ್ತ ಜಯ ಎಂಬುದಾಗಿ ಹಾಡುತ್ತಾ ನಾವೆಲ್ಲರ ಆತನನ್ನು ಮಹಿಮೆಪಡಿಸೋಣ.
ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಿಶ್ಚಯವಾಗಿ ನಾನು ನಂಬ್ತೇನೆ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ. ಸತ್ಯವೇದ ಪುಸ್ತಕದಲ್ಲಿ 1 ಪೇತ್ರ ಪತ್ರಿಕೆ ಅದರಲ್ಲಿ 5ನೇ ಅಧ್ಯಾಯ 7ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. 1 ಪೇತ್ರ ಪತ್ರಿಕೆ 5ನೇ ಅಧ್ಯಾಯ ಅದರಲ್ಲಿ 7ನೇ ವಾಕ್ಯ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನೇ ನಿಮಗೋಸ್ಕರ ಚಿಂತಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಎಷ್ಟು ಜನ ಈ ವಾಕ್ಯವನ್ನು ಕೇಳಿದಿರಿ? ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಸ್ವಲ್ಪ ಸಮಯ ಈ ವಾಕ್ಯವನ್ನು ಆಧಾರವಾಗಿಟ್ಕೊಂಡು ನಿಮ್ಮ ಮುಂದೆ ನಾನು ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಅಲ್ಲಿ ಅಪೊಸ್ತಲನಾದ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೀತಾರೆ ಅಂತ ಹೇಳಿದ್ರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಎಷ್ಟಾದ್ರೂ ಯಾರಾದ್ರೂ ಚಿಂತೆಯಲ್ಲಿ ಬಂದಿದ್ರೆ ಇವತ್ತು ನೀವು ಚಿಂತೆಯಲ್ಲಿ ಹೋಗುವುದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ನಮ್ಮ ಚಿಂತೆಯಲ್ಲಿ ಯಾರ ಮೇಲೆ ಹಾಕ್ಬೇಕಂತೆ? ಯೇಸುವಿನ ಮೇಲೆ ಹಾಕ್ಲಿ ಅಂತ ಹೇಳ್ತಾನೆ. ಆಮೇಲೆ ಒಂದು ದೇವರು ಚಿಂತಿಸುತ್ತಾನೆ ಅಂತ ಹೇಳಿದ್ರೆ ನೋಡಿ, ಆತ ಎಷ್ಟು ದೊಡ್ಡ ದೇವರಾಗಿದ್ದಾನೆ. ಆಮೇಲೆ ನಮಗೋಸ್ಕರ ಚಿಂತೆ ಮಾಡುವ ಒಬ್ಬ ದೇವರಿದ್ದಾನೆ, ನಮಗೋಸ್ಕರ ಕಾರ್ಯ ಮಾಡುವ ಒಬ್ಬ ದೇವರಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳ್ತೇನೆ, ಒಂದು ತಂದೆ ತನ್ನ ಮಕ್ಕಳಿಗೋಸ್ಕರ ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ಪರಲೋಕದ ದೇವರು ನಮಗೋಸ್ಕರ ಚಿಂತಿಸುತ್ತಾನೆ. ಇವತ್ತು ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನೀವು ಚಿಂತೆ ಪಡುವ ಅಗತ್ಯ ಇಲ್ಲ. ನನ್ನ ದೇವರು ನಿಮಗೋಸ್ಕರ ಚಿಂತಿಸುತ್ತಾನೆ. ಯಾರಾದರೂ ರೋಗದ ಬಗ್ಗೆ ಚಿಂತೆಯಲ್ಲಿರುವುದಾದ್ರೆ ದೇವರು ಅದನ್ನು ತೆಗೆದುಹಾಕುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್. ಸಾಲದಲ್ಲಿ ಇರುವುದಾದ್ರೆ, ಯಾವುದೊಂದು ಪ್ರಾಬ್ಲಮ್ ಇರುವುದಾದ್ರೆ ದೇವರು ಅದನ್ನು ತೆಗೆಯುವವನಾಗಿದ್ದಾನೆ. ಆಮೇಲೆ ಅದಕ್ಕೆ ನಮ್ಮ ದೇವರು ಏನಂತೆ? ಹಲ್ಲೆಲೂಯಾ. ಚಿಂತೆ ಮಾಡುತ್ತಾನೆ, ನಮಗೋಸ್ಕರ ಎಲ್ಲವನ್ನು ಮಾಡುವ ದೇವರಾಗಿದ್ದಾನೆ. ಆಮೇಲೆ ಅಲ್ಲಿ ಸೃಷ್ಟಿ ಕಾರ್ಯವನ್ನು ನೋಡುವುದಾದ್ರೆ ನೋಡಿ, ದೇವರು ಮನುಷ್ಯನನ್ನು ಎಷ್ಟನೇ ದಿನದಲ್ಲಿ ಸೃಷ್ಟಿ ಮಾಡಿದ? 6ನೇ ದಿನದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ. ಆಮೇಲೆ ಅಲ್ಲಿ ಮೊದಲನೇ ದಿನದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಲಿಲ್ಲ, 2ನೇ ದಿನದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಲಿಲ್ಲ, 3ನೇ ದಿನದಲ್ಲಿ ಸೃಷ್ಟಿ ಮಾಡಲಿಲ್ಲ, 4ನೇ ದಿನದಲ್ಲಿ ಸೃಷ್ಟಿ ಮಾಡಲಿಲ್ಲ, 5ನೇ ದಿನದಲ್ಲಿ ಸೃಷ್ಟಿ ಮಾಡಲಿಲ್ಲ, 6ನೇ ದಿನದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ. ಆಮೇಲೆ ಅಲ್ಲಿ ಯಾಕೆ 6ನೇ ದಿವಸದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ, ಮನುಷ್ಯನಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮೊದಲೇ ರೆಡಿ ಮಾಡಿ ಮನುಷ್ಯನನ್ನು ಉಂಟು ಮಾಡಿದ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ, ನನಗೋಸ್ಕರ ಕಾರ್ಯ ಮಾಡುವ ದೇವರು, ನನಗೋಸ್ಕರ ಚಿಂತೆ ಮಾಡುವ ದೇವರಿದ್ದಾನೆ. ಹಲ್ಲೆಲೂಯಾ. ನನ್ನ ಅಗತ್ಯತೆಗಳನ್ನು ಒದಗಿಸುವ ದೇವರಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪೇತ್ರನು ಹೇಳೋದು, ಆತನು ನಮಗೋಸ್ಕರ ಚಿಂತೆ ಮಾಡುತ್ತಾನೆ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ಇಲ್ಲಿದ್ದ ಒಬ್ಬೊಬ್ಬರಿಗೋಸ್ಕರ ದೇವರು ಚಿಂತೆ ಮಾಡಿದ್ದಾನೆ. ಒಬ್ಬೊಬ್ಬರಿಗೆ ಏನೆಲ್ಲ ಬೇಕು ದೇವರು ಅದನ್ನು ರಿಸರ್ವ್ ಆಗಿಟ್ಟಿದ್ದಾನೆ. ಆಮೇಲೆ ಅಲ್ಲಿ ರಿಸರ್ವ್ ಆಗಿಟ್ಟಿದ್ದಾನೆ. ನೋಡಿ, 3ನೇ ದಿವಸದಲ್ಲಿ ದೇವರು ಏನ್ ಮಾಡಿದ? ಹಣ್ಣು ಹಂಪಲುಗಳನ್ನೆಲ್ಲ ರೆಡಿ ಮಾಡಿಟ್ಟ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಅಲ್ಲಿ ಪ್ರಾಣಿಯನ್ನು ಉಂಟು ಮಾಡಿದ, ಪಕ್ಷಿಗಳನ್ನು ಉಂಟು ಮಾಡಿದ. ಆಮೇಲೆ ಅಲ್ಲೆಲ್ಲೂಯ್ಯ. ಆದರೆ ದೇವರು ಮನುಷ್ಯನನ್ನು ಉಂಟು ಮಾಡಿದ 6ನೇ ದಿನದಲ್ಲಿ. ಆಮೇಲೆ ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಮನುಷ್ಯನನ್ನು ಉಂಟು ಮಾಡಿ ಮನುಷ್ಯನಿಗೆ ಏನು ಕೊಟ್ಟ? ಜೀವ ಶ್ವಾಸವನ್ನು ಊದಿದ ಅಂತ ಬೈಬಲ್ ಹೇಳ್ತದೆ. ತನ್ನ ಜೀವ ಶ್ವಾಸ, ತನ್ನ ಸ್ವರೂಪದಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಿದ ಅಂತ ಬೈಬಲ್ ಹೇಳ್ತದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಮನುಷ್ಯನನ್ನು ಉಂಟು ಮಾಡಿದ ಮರು ದಿವಸವೇ ದೇವರು ಏನು ಮಾಡಿದಂತೆ? ವಿಶ್ರಮಿಸಿಕೊಂಡ. ಅಲ್ಲೆಲ್ಲೂಯ್ಯ. ವಿಶ್ರಮಿಸಿಕೊಂಡ. 7ನೇ ದಿವಸದಲ್ಲಿ ದೇವರು ಏನ್ ಮಾಡಿದ? ವಿಶ್ರಮಿಸಿಕೊಂಡಂತೆ. ಯಾಕಂತ ಹೇಳಿದ್ರೆ, ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ದೇವರು ಮನುಷ್ಯನಿಗೆ ಬೇಕಾದ ರೆಸ್ಟ್ ಅನ್ನು, ಸಂತೋಷವನ್ನು, ಸಮಾಧಾನವನ್ನು, ಆರೋಗ್ಯವನ್ನು ದೇವರು ನೆಕ್ಸ್ಟ್ ರೆಡಿ ಮಾಡಿಟ್ಟಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ನನಗೆ ಪೇತ್ರ ಹೇಳುವಾಗಲೇ ಖುಷಿ ಆಗ್ತದೆ. ಅಲ್ಲೆಲ್ಲೂಯ್ಯ. ಪೇತ್ರ ಹೇಳುವ ಮೊದಲೇ ಯೇಸು ಸ್ವಾಮಿ ಹೇಳಿದ್ದಾರೆ. ನೀವು ನೋಡಿ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಓದಿ ನೋಡ್ರಿ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ಅಲ್ಲಿ ನೋಡಿ, ಯೇಸು ಸ್ವಾಮಿ ಹೇಳಿದ ಮಾತು ಏನು ಗೊತ್ತಾ? ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಏನು ಕೊಡ್ತೇನೆ? ವಿಶ್ರಾಂತಿ ಕೊಡುತ್ತೇನೆ. ಯೇಸು ಸ್ವಾಮಿ ಹೇಳಿದ್ದು. ಹಾಗಾದ್ರೆ ಒಂದು ವಿಶ್ರಾಂತಿ ನಮಗೆ ಉಂಟು, ಒಂದು ಬಿಡುಗಡೆ ನಮಗೆ ಉಂಟು, ಒಂದು ಸಂತೋಷ ನಮಗೆ ಉಂಟು, ಒಂದು ಸಮೃದ್ಧಿ ನಮಗೆ ಉಂಟು. ಅದು ಯಾರ ಬಳಿ ಅಂತ ಹೇಳಿದ್ರೆ ಅದು ಯೇಸುವಿನ ಬಳಿ ಮಾತ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ನಮ್ಮ ದೇವರ ಬಳಿಯಲ್ಲಿ ನಮಗೆ ಎಲ್ಲ ಉಂಟು. ಆಮೇಲೆ ಅದು ಯಾಕೆ ಮಾಡಿದ ಅಂತ ಹೇಳಿದ್ರೆ, ದೇವರು ನನಗೋಸ್ಕರ, ನಿನಗೋಸ್ಕರ ಆತನು ಮಾಡಿದವನಾಗಿದ್ದಾನೆ. ಆಮೇಲೆ ಅಲ್ಲಿ ಹಾಗಿದ್ರೆ ಒಂದು ಮನುಷ್ಯನನ್ನು ಉಂಟು ಮಾಡುವಾಗ
ಮಾಡಬೇಕು ದೇವರೇ ಮೊದಲೇ ಮಾಡಿದ. ಅದಕ್ಕೆ ನೀವು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 3ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ ಅಲ್ಲೊಂದು ಸುಂದರವಾದ ವಾಕ್ಯ ಬರೆಯಲ್ಪಟ್ಟು, ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ಅಲ್ಲಿ ಬೈಬಲ್ ಹೇಳ್ತದೆ, ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ. ಅಂದ್ರೆ ದೇವರು ನನ್ನ ಬಗ್ಗೆ ನಿನ್ನ ಬಗ್ಗೆ ಲೋಕಾದಿಯ ಮೊದಲೇ ದೇವರು ಎಲ್ಲವನ್ನು ಮಾಡಿಬಿಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನೀನು ಹುಟ್ಟುವ ಮೊದಲೇ ನನಗೆ ನಿನಗೆ ಏನು ಬೇಕು ಎಂಬುದಾಗಿ ಯಾರಿಗೆ ಗೊತ್ತುಂಟು? ದೇವರಿಗೆ ಗೊತ್ತುಂಟು. ಇವತ್ತು ನಾನು ಹೇಳಿದ ಯೇಸುವಿನ ನಾಮದಲ್ಲಿ ನಿನಗೆ ರೋಗ ಇದ್ದರೆ ಸ್ವಸ್ಥತೆ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಿನಗೆ ಯಾವುದೇ ಸಮಸ್ಯೆ ಇರುವುದಾದ್ರೆ ಅದಕ್ಕೆ ಬಿಡುಗಡೆಯನ್ನು ದೇವರು ಮೊದಲೇ ಇಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳೋದು ಏನಂತ ಹೇಳಿದ್ರೆ ನೋಡಿ, ಲೋಕಾದೀಗ ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ, ಹಾಗಿದ್ರೆ ಆತನ ವಿಶ್ರಾಂತಿ ಏನಾಗಿದೆ? ಸಿದ್ಧವಾಗಿದೆ. ಅಲ್ಲಿ ಬೈಬಲ್ ಹೇಳ್ತಿದ್ರೆ ಲೋಕಾದಿಯಲ್ಲೇ ಸಿದ್ಧವಾಗಿದೆ. ಹೇಗೆ ಮನುಷ್ಯರನ್ನು ಉಂಟು ಮಾಡಿ ಎಲ್ಲವನ್ನು ಕೊಟ್ಟ ಪ್ರಕಾರ ಇವತ್ತು ನಿಮಗೆ ಏನೆಲ್ಲ ಬೇಕು ಅದನ್ನು ಆದಿಯಲ್ಲೇ ದೇವರು ನಿರ್ಣಯಿಸಿದ್ದಾನೆ. ಕೃಷ್ಣ ನಂಬ್ತೀರಿ? ಅಲ್ಲೆಲ್ಲ ನಾನು ನಂಬ್ತೇನೆ. ಇವತ್ತು ಅಲ್ಲಿ ದೇವರು ಆ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಆ ಕೆಲಸವನ್ನು ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಅಲ್ಲಿ ಇದು ಯಾರಿಗೆ? ಎಲ್ಲರಿಗಲ್ಲ. ಅಲ್ಲಿ ಎಲ್ಲರಿಗಲ್ಲ. ಯಾರಿಗೆ ಅಂತ ಹೇಳಿದ್ರೆ ನೀವು ನೋಡಿ, ಅದೇ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಬಿ ಪಾಠ ಓದಿ ನೋಡಿ. ಇಬ್ರಿಯ 4:3 ಅದರಲ್ಲಿ ಬಿ ಪಾಠ. ಅಲ್ಲಿ ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾರು? ನಂಬಿರುವ ನಾವಾದರೂ. ಹಾಗಾದ್ರೆ ಯಾರೆಲ್ಲ ನಂಬ್ತಾರೆ ಅವರಿಗೆ ದೇವರು ಒಂದು ವಿಶ್ರಾಂತಿಯನ್ನು ಇಟ್ಟಿದ್ದಾನೆ. ಅಲ್ಲಿಗೆ ಅವರಿಗೊಂದು ದೇವರು ಬಿಡುಗಡೆಯನ್ನು ಇಟ್ಟಿದ್ದಾನೆ. ದೇವರು ಅವರಿಗೆ ಜಯವನ್ನು ಕೊಡುವವನಾಗಿದ್ದಾನೆ. ಆಮೇಲೆ ಅಲ್ಲಿ ನೋಡಿ, ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ ದೇವರ ಕೆಲಸಗಳು ಅಂತ ಬೈಬಲ್ ಹೇಳ್ತದೆ. ಆಮೇಲೆ ದೇವರ ಕೆಲಸಗಳು ನಾವು ನೋಡ್ತೇವೆ. ಹನ್ನಳ ಬಗ್ಗೆ ನಾವು ನೋಡ್ತೇವೆ. ಎಲ್ಲರಿಗೆ ಹನ್ನಳ ಬಗ್ಗೆ ಗೊತ್ತುಂಟು. ಈ ಹನ್ನಳ ಯಾರಾಗಿದ್ದು? ಒಂದು ಬಂಜೆ ಆಗಿದ್ದು. ಆಮೇಲೆ ಅವಳ ಗಂಡನ ಹೆಸರೇನು? ಎಲ್ಕಾನ. ಎಲ್ಕಾನ ಮತ್ತು ಹನ್ನಳಿಗೆ ಏನಿರಲಿಲ್ಲ, ಮಕ್ಕಳಾಗಲಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ? ಪೆನಿಲನನ್ನು ಮದುವೆ ಆಗ್ತಾನೆ. ಪೆನಿಲನನ್ನು ಮದುವೆ ಆದಾಗ ಪೆನಿಲನ್ ಏನ್ ಮಾಡ್ತಾನೆ? ಹನ್ನಳನ್ನು ದಾಸ್ತಾನ ಮಾಡ್ತಾಳೆ, ಹೀಯಾಳಿಸ್ತಾಳೆ, ಅವಮಾನ ಪಡಿಸ್ತಾ ಇದ್ದಾಳೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಹನ್ನಳ ಜೀವಿತದಲ್ಲಿ ದೇವರು ಲೋಕಾದಿಯ ಮೊದಲೇ ದೇವರು ಏನ್ ಮಾಡಿದ್ದಾರೆ? ಎಲ್ಲವನ್ನು ಮಾಡಿಟ್ಟಿದ್ದಾನೆ. ಈಗ ಯಾರಿಗೆ ಬಿಡುಗಡೆ ಬೇಕು? ಹನ್ನಳಿಗೆ ಬಿಡುಗಡೆ ಬೇಕು. ನಾನು ಹೇಳ್ತೀನಿ, ಇವತ್ತು ನಿಮಗೆ ದೇವರು ಲೋಕಾದಿಯ ಮೊದಲೇ ಬಿಡುಗಡೆಯನ್ನು ದೇವರು ಇಟ್ಟಿದ್ದಾನೆ. ಅಲ್ಲಿ ಇವತ್ತು ನಾವು ಹನ್ನ ಮಾಡಿದಾಗೆ ಮಾಡುವುದಾದ್ರೆ ನಮ್ಮ ಜೀವಿತದಲ್ಲಿ ಅದು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹನ್ನಳಿ ಏನ್ ಮಾಡಿದ್ದು ಗೊತ್ತುಂಟ? ಅಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಅವಮಾನ ಬರುವಾಗ ಅವಳ ಗಂಡ ಸಮಾಧಾನ ಮಾಡಿದ. ಏನ್ ಸಮಾಧಾನ ಮಾಡಿದ? ಅವಳಿಗೆ 10 ಮಕ್ಕಳಿಗಿಂತ ನಿನಗೆ ನಾನು ಹೆಚ್ಚಿನವನಲ್ಲವೇ ಅಂತ. ಪೆನಿಲನಿಗೆ 10 ಮಕ್ಕಳು. ಅದಕ್ಕೆ ಹೇಳಿದ 10 ಮಕ್ಕಳಿಗಿಂತ ನಾನೇ ನಿನಗೆ ಹೆಚ್ಚಿನವನಲ್ಲ ಎಂಬುದಾಗಿ ಹೇಳುವಾಗ ಅವಳಿಗೆ ಸಮಾಧಾನ ಆಗಲಿಲ್ಲ. ಇವತ್ತು ನಾನು ಹೇಳ್ತೇನೆ, ಲೋಕದವರು ನಿನಗೆ ಏನೇ ಸಮಾಧಾನ ಮಾಡಿದ್ರೆ ಸಮಾಧಾನ ಆಗುವುದಿಲ್ಲ. ನಿನಗೆ ಯಾವಾಗ ಸಮಾಧಾನ ಗೊತ್ತುಂಟ? ದೇವರ ಸಾನ್ನಿಧ್ಯದಲ್ಲಿ ಹೋಗುವಾಗಲೇ ಸಮಾಧಾನ. ನಿನಗೆ ಯಾವಾಗ ಬಿಡುಗಡೆ ಗೊತ್ತುಂಟ? ದೇವರ ಸನ್ನಿಧಾನದಲ್ಲಿ ಹೋಗುವಾಗಲೇ ಬಿಡುಗಡೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವಳ ಜೀವಿತದಲ್ಲಿ ಯಾವ ಒಂದು ಬಿಡುಗಡೆ ಇಲ್ಲದಾಗ ಅವಳು ಏನ್ ಮಾಡ್ತಾಳೆ ಗೊತ್ತುಂಟ? ಅವಳು ದೇವರ ಸಮ್ಮುಖಕ್ಕೆ ಹೋಗ್ತಾ ಇದ್ದಾಳೆ. ದೇವರ ಸಮ್ಮುಖಕ್ಕೆ ಹೋಗ್ತಾನೆ. ಯಾವಾಗ ಬಿಡುಗಡೆ? ದೇವರ ಸನ್ನಿಧಾನಕ್ಕೆ ಹೋಗುವಾಗ, ದೇವರ ಆ ಪ್ರಸನ್ನತೆಗೆ ಹೋಗುವಾಗ, ಆಗಲೇ ದೇವರು ನಮಗೆ ಬಿಡುಗಡೆ ಇಟ್ಟದ್ದು. ನೋಡಿ, ಅವಳು ಏನ್ ಮಾಡ್ತಾಳೆ ಗೊತ್ತುಂಟ? ದೇವರ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ 1 ಸಾಮುವೇಲ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ಬಂದು ಪೀಠದ ಮೇಲೆ ಕೂತಿರುವಾಗ ಬಹು ದುಃಖದಿಂದ. ನೋಡಿ, ಹಾಗಾದ್ರೆ ಪೆನ್ನಿನೊಳಗೆ ಏನಿತ್ತು? ಬಹು ದುಃಖ ಇತ್ತಂತೆ. ಇವತ್ತು ನಾನು ಹೇಳ್ತೀನಿ, ನಿಮ್ಮ ಒಳಗೆ ಏನಾದ್ರೂ ಬಹು ದುಃಖ ಇರುವುದಾದ್ರೆ ಅದು ನಿಮ್ಮ ಒಳಗೆ ಇಡ್ಬೇಡ್ರಿ. ಅಲ್ಲಿ ಮನುಷ್ಯರ ಎದುರು ಹೇಳ್ಬೇಡ್ರಿ. ದೇವರ ಎದುರು ನೀವು ಸ್ಫೋಟವಾಗಿ ತೆಗೆದುಕೊಂಡ್ರಿ. ಅಲ್ಲಿ ದೇವರ ಸಮ್ಮುಖದಲ್ಲಿ ಏನ್ ಮಾಡ್ರಿ? ಅದನ್ನು ಬಿಚ್ಚಿರಿ. ಎಷ್ಟು ಏನ್ ಹೇಳ್ತೀವಿ? ಎಲ್ಲೇ ಕಷ್ಟಪಡುವವರೇ ಹೊರಗುತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ರಿ ಎಂಬುದಾಗಿ ಹೇಳಿದ್ದಾನೆ. ಆಮೇಲೆ ಪೇತ್ರ ಹೇಳ್ತಾರೆ, ನಿಮ್ಮ ಚಿಂತೆಯನ್ನೆಲ್ಲ
ಆತನ ಮೇಲೆ ಹಾಕಿರಿ, ಆತನ ಚಿಂತಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಣ್ಣನ ಏನ್ ಮಾಡಿದ್ದು, ಅವಳು ಬಹು ದುಃಖದಿಂದ ಇರುವಾಗ ಏನ್ ಮಾಡಿದ್ದು, ಏನಂತೆ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನೋಡಿ ಅವಳು ಹೇಳ್ತಾಳೆ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ಅವನು ನಿನ್ನವನಾಗಿರುವಂತೆ ನಿನಗೆ ನಾನು ಪ್ರತಿಷ್ಠೆ ಮಾಡುತ್ತೇನೆ ಎಂಬುದಾಗಿ ಅವಳು ಹೇಳ್ತಾ ಇದ್ದಾಳೆ. ನೋಡಿ ಪ್ರಿಯರೇ, ಅವಳು ಎಲ್ಲಿ ಬಂದಳು, ದೇವರ ಸಮ್ಮುಖದಲ್ಲಿ. ಎಲ್ಲಿ ವಿಶ್ರಾಂತಿ, ದೇವರ ಸನ್ನಿಧಾನದಲ್ಲಿ. ಎಲ್ಲಿ ಬಿಡುಗಡೆ, ದೇವರ ಸಾನ್ನಿಧ್ಯದಲ್ಲಿ. ನೋಡಿ ಬೈಬಲ್ ಹೇಳ್ತದೆ, ನೋಡಿ 1 ಸಾಮುವೇಲ 1:12 ವಾಕ್ಯವನ್ನು ಓದಿರಿ. 1 ಸಾಮುವೇಲ 1:12 ಅಲ್ಲಿ ಬೈಬಲ್ ಏನ್ ಬರ್ತದೆ, ಆಕೆಯು ಬಲು ಹೊತ್ತಿನ ವರೆಗೆ ಎಂಬುದಾಗಿ. ಆಮೇಲೆ ಮತ್ತೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯಲ್ಲೇ ನೋಡುತ್ತಿದ್ದಂತೆ. ಹಾಗಿದ್ರೆ ಇವಳು ಎಷ್ಟು ಸಮಯ ಸ್ಪೆಂಡ್ ಮಾಡಿದ್ದು, ಬಹು ಸಮಯ. ಅಲ್ಲಿ ಇವತ್ತು ನಾನು ಹೇಳ್ಬೇಕಾ, ಅಲ್ಲಿ ನಿನ್ನ ಜೀವಿತದಲ್ಲಿ ಯಾರಾದ್ರೂ ನಿನಗೆ ಹಟ್ಟು ಮಾಡುದಾದ್ರೆ ನೀನು ಮಾಡಬೇಕಾದ ಒಂದು ಕಾರ್ಯ ಅಂತ ಹೇಳಿದರೆ, ದೇವರ ಸನ್ನಿಧಾನದಲ್ಲಿ ಬಹು ದಿವಸ ಬಹು ಸಮಯ ಕಳೆಯಬೇಕು. ಅಲ್ಲಿ ಕಳೆಯುವಾಗ ಏನಾಗ್ತದೆ, ನಿನ್ನ ಕಣ್ಣಲ್ಲಿ ನೀರು ಬರ್ತದೆ, ನಿನಗೊಂದು ಸಮಾಧಾನ ಬರ್ತದೆ. ಅಲ್ಲಿ ಆಗ ಅರ್ಥ ಬಿಡುಗಡೆ ಆಯ್ತಂತ ಅರ್ಥ. ಆಗ ನಿನ್ನ ಜೀವಿತ ದೇವರು ಅದ್ಭುತ ಮಾಡಿದಂತ ಅರ್ಥ. ಆಮೇಲೆ ಅಲ್ಲಿ ಹಾಗಾದ್ರೆ ನಾನು ಲೋಕಾದಿಯ ಹಿಂದೆ ದೇವರು ಏನ್ ಮಾಡಿದ್ದಾನೆ, ನಮಗೆಲ್ಲ ಆಶೀರ್ವಾದವನ್ನು ಸಿದ್ಧಪಡಿಸಿದ. ಈ ಒಂದು ಸಿದ್ಧಪಡಿಸಿದ ಆಶೀರ್ವಾದ ನಮಗೆ ಸಿಗ್ಬೇಕಾದ್ರೆ ನಾವು ಮಾಡಬೇಕಾದ ಒಂದು ಕಾರ್ಯ ಏನಂತ ಹೇಳಿದ್ರೆ, ದೇವರ ಸಮ್ಮುಖದಲ್ಲಿ ಬಲು ಸಮಯ ಕಳೆದುಕೊಳ್ಳಬೇಕು. ಅಲ್ಲೆಲ್ಲೂಯ್ಯ. ಇವತ್ತು ಯಾರಿಗೆ ಪುರ್ಸೋತಿಲ್ಲ, ಅಲ್ಲೆಲ್ಲೂಯ್ಯ, ಪುರ್ಸೋತ್ ಮಾಡಿಸ್ಬೇಕು. ಬಿಡುಗಡೆ ಬೇಕಾ, ವಾಗ್ದಾನ ನಡೀಬೇಕಾ, ನೀನು ದೇವರ ಸಮ್ಮುಖದಲ್ಲಿ ಇವತ್ತು ಕೂತ್ಕೊಳ್ಳಬೇಕು. ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯ್ಯ. ನಾನು ಹೇಳ್ತೇನೆ, ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಬಲು ಸಮಯದವರೆಗೆ ಅವಳು ಏನ್ ಮಾಡಿದಂತೆ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಅವಳು ಏನ್ ಮಾಡಿದ್ದು, ಇದ್ದದೆಲ್ಲ ಒಳಗಿದ್ದದನ್ನೇ ಏನ್ ಮಾಡಿದ್ದು, ಹೊರಗೆ ಹಾಕಿದ್ದು. ಪೆಣಿಲ ಹತ್ರ ತೆಗಿಲಿಕ್ಕಾಗ್ಲಿಲ್ಲ, ಗಂಡನ ಹತ್ರ ತೆಗಿಲಿಕ್ಕಾಗ್ಲಿಲ್ಲ, ಯಾರ ಹತ್ರ ಸಹ ತೆಗಿಲಿಕ್ಕಾಗ್ಲಿಲ್ಲ. ಅವಳು ಏನ್ ಮಾಡಿದ್ದಂತ ಹೇಳಿದ್ರೆ, ಎಲ್ಲ ಹೃದಯದ ಆ ಒಂದು ನೋವು ವೇದನೆ ಏನ್ ಮಾಡಿದ್ದು, ಅವಳು ದೇವರ ಸನ್ನಿಧಾನದಲ್ಲಿ ಏನ್ ಮಾಡಿದ್ದು, ಅದನ್ನು ಹಾಕಿದ್ದಂತೆ. ಕಣ್ಣೀರು ಸುರಿಸುತ್ತಾ. ನಂಬ್ತೀರಿ, ನಿಮ್ಮ ಜೀವಿತದ ಕಾರ್ಯವನ್ನು ಮಾಡ್ತಾರೆ. ಸಾಮೇಲ ಮೊದಲೇ ದೇವರು ಇಟ್ಟಿದ್ದಾನೆ ಯಾರ ಗರ್ಭದಲ್ಲಿ, ಅಣ್ಣನ ಗರ್ಭದಲ್ಲಿ. ಲೋಕಾದಿಯ ಮೊದಲೇ ಅಣ್ಣನ ಗರ್ಭದಲ್ಲಿ ಯಾರಿಟ್ಟಿದ್ದ, ದೇವರಿಟ್ಟಿದ್ದ. ಅದು ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಅವಳು ಏಕಾಂತವಾಗಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಇವತ್ತು ನಾವು ಯಾವಾಗ ಹೋಗ್ತಾರೆ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋದು. ನಮಗೆ ಏನಾದ್ರೂ ಹಟ್ಟಾದಾಗ ಇವತ್ತು ನಾನು ನಂಬ್ತೇನೆ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಹನ್ನಳಿಗೆ ಸಾಮುವೇಲ ಮೊದಲೇ ದೇವರು ಇಟ್ಟಿದ್ದಾನೆ. ಅಲ್ಲಿ ಒಂದು ಪ್ರವಾದಿ ಅವಳ ಗರ್ಭದಲ್ಲಿ ಬರುವುದನ್ನು ದೇವರು ತೀರ್ಮಾನ ಮಾಡಿದ್ದಾನೆ. ಆ ತೀರ್ಮಾನ ನೆರವೇರಬೇಕಾದ್ರೆ ಹನ್ನಳಿ ಎಲ್ಲಿ ಬರಬೇಕಿತ್ತು, ದೇವರ ಸನ್ನಿಧಾನದಲ್ಲಿ ಬರಬೇಕಿತ್ತು. ದೇವರ ಸನ್ನಿಧಾನದಲ್ಲಿ ವಿಶ್ರಾಂತಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ ದೇವರ ವಾಕ್ಯ ಅಂತದೆ. ಆಗ ಯಾರು ನೋಡ್ತಾ ಇದ್ದಾರೆ, ಎಲ್ಲಿ ಯಾಚಕ ನೋಡಿ ಏನ್ ಮಾಡ್ತಾರೆ, ಅವಳು ಗಂಟೆಗಟ್ಟಲೆ ದೇವರ ಸನ್ನಿಧಾನದಲ್ಲಿ ಕೂಗುವುದನ್ನು ನೋಡಿ ಅವಳು ಏನ್ ಹೇಳ್ತಾರೆ ಗೊತ್ತಿಲ್ಲ, ಇವಳು ಮದ್ಯಪಾನ ಮಾಡಿದಾಳೆ ಅಂತ. ಇಲ್ಲಿ ಯಾಚಕನ ಅವಳ ಜೀವಿತದಲ್ಲಿ ಯಾವ ಒಂದು ನೋವು ಇರ್ಬೋದು. ಆಗ ಅವಳು ಏನ್ ಹೇಳ್ತಾರೆ ಗೊತ್ತಿಲ್ಲ, ಬೇಸರ ಮಾಡೋದು ಏನ್ ಹೇಳ್ತಾರೆ ಗೊತ್ತಿಲ್ಲ, ನಾನು ಮದ್ಯಪಾನ ಸೇವನೆ ಮಾಡುವವರಲ್ಲ, ನನ್ನ ದೇವರಿಗೆ ನನ್ನ ದುಃಖವನ್ನು ತೋಡಿಕೊಂಡಿದ್ದೇನೆ, ನನ್ನ ದೇವರಿಗೆ ನನ್ನ ವಿಷಯವನ್ನೆಲ್ಲ ಹೇಳಿದ್ದೇನೆ, ನನ್ನ ದೇವರ ಮುಂದೆ ನನ್ನ ಚಿಂತೆಯನ್ನೆಲ್ಲ ಹಾಕಿದ್ದೇನೆ, ನನ್ನ ದೇವರ ಮುಂದೆ ನನ್ನ ಭಾರವನ್ನೆಲ್ಲ ಹಾಕಿದ್ದೇನೆ ಎಂಬುದಾಗಿ ಅವಳು ಹೇಳ್ತಾ ಇದ್ದಾಳೆ. ಆಮೇಲೆ ಅಲ್ಲಿ ಏನ್ ಹೇಳ್ತಾರೆ, ದೇವರು ಆಗಲೇ ಕಾರ್ಯ ಮಾಡೋದು, ಆಗಲೇ ಕ್ರಿಯೆ ಮಾಡೋದು. ಆಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ, ನೆಕ್ಸ್ಟ್ ನೀವು ನೋಡೋದಾದ್ರೆ ಅಲ್ಲಿ ವಾಕ್ಯ ಹೇಗೆ ಹೇಳ್ತದೆ ಅಂತ ಹೇಳಿದ್ರೆ, ಅವಳು ಪ್ರಾರ್ಥನೆ ಮಾಡಿದ ನಂತರ ಅವಳು ಹೊರಗೆ ಬರುವಾಗ ಏನಾಯ್ತಂತೆ, ಆಕೆಯ ಓರೆಯಲ್ಲಿ ದುಃಖವು ಕಾಣದೆ ಹೋಯಿತಂತೆ. ಅಷ್ಟರ ತನಕ ಮುಖದಲ್ಲಿ ಏನಾಗ್ತಿತ್ತು, ಅವಳ ಮುಖದಲ್ಲಿ ದುಃಖ ಚಿಂತೆ ಎಲ್ಲ ಕಾಣ್ತಾ ಇತ್ತು. ಆದ್ರೆ ಈ ದುಃಖ ಚಿಂತೆ ಹೋಗ್ಬೇಕಾದ್ರೆ ಯಾವ ಸಾನ್ನಿಧ್ಯ ಬೇಕು, ದೇವರ ಸಾನ್ನಿಧ್ಯ ಬೇಕು. ಅಷ್ಟರ ತನಕ ಅವಳಿಗೆ ಏನಾಗ್ಲಿಲ್ಲ, ಸಮಾಧಾನ ಇಲ್ಲ,
ಬಿಡುಗಡೆ ಇಲ್ಲ, ಆಶೀರ್ವಾದ ಇಲ್ಲ. ಯಾವಾಗ ದೇವರ ಸಮ್ಮುಖದಲ್ಲಿ ಅವಳು ಗಂಟೆಗಟ್ಟಲೆ ಕುತ್ಕೊಂಡು ಅವಳ ಮುಖದಲ್ಲಿ ಆ ಮೊರೆಯಲ್ಲಿ ಅದು ಹೋಯ್ತು, ಅವಳ ಚಿಂತೆ ಹೋಯ್ತು ಅಂತ ಅರ್ಥ. ಯಾರ ಮೇಲೆ ಹಾಕಿದ್ಲು ಚಿಂತೆ? ದೇವರ ಮೇಲೆ ಹಾಕಿದ್ಲು. ಇನ್ನು ನಾನು ಚಿಂತಿಸುವುದಿಲ್ಲ, ನಾನು ದೇವರ ಪಾದದ ಪೀಠದಲ್ಲಿ ಎಲ್ಲ ಹಾಕಿದ್ದೇನೆ ಎಂಬುದಾಗಿ ಅವಳು ಏನ್ ಮಾಡ್ತಾಳೆ ಗೊತ್ತಿಲ್ಲ? ಅವಳು ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾಳೆ. ಹಲ್ಲೆಲೂಯಾ. ಅವಳು ಮನೆಗೆ ಹೋಗುವಾಗ ಪೆನ್ನಿನಲ್ಲಿ ಬದಲಾಗಿಲ್ಲ, ಪೆನ್ನಿನಲ್ಲಿ ಇದ್ದಾಗಿದ್ದಾಳೆ. ಆದ್ರೆ ದೇವರ ಸಮ್ಮುಖಕ್ಕೆ ಹೋದ್ರಿಂದ ಯಾರು ಬದಲಾದ್ರು? ಹನ್ನೆರಡು ಬದಲಾದ್ರು, ಹನ್ನೆರಡು ಬದಲಾದ್ರು. ದೇವರ ವಾಕ್ಯತೆ ಕ್ರಿಸ್ತನ ಮನಸ್ಸು ನಿಮ್ಮದಾಗಲಿ, ಕ್ರಿಸ್ತನ ಸಮಾಧಾನ ನಿಮ್ಮ ಮೇಲೆ ಯಜಮಾನನಾಗಿ ತೀರ್ಪು ಹೇಳಲಿ ಎಂಬುದಾಗಿ. ಯಾವಾಗ ಹನ್ನೆರಡು ದೇವರ ಸಮ್ಮುಖದಲ್ಲಿ ಬಂದು ಕ್ರಿಸ್ತನ ಮನಸ್ಸು ಅವಳಲ್ಲಿ ಬಂತು, ಕ್ರಿಸ್ತನ ಮಹಿಮೆ ಅವಳಲ್ಲಿ ಬಂತು, ಕ್ರಿಸ್ತನು ಅವಳ ಒಳಗೆ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಎಷ್ಟು ಜನ ಹೇಳ್ತೀರಿ ಕ್ರಿಸ್ತನ ನನ್ನೊಳಗೆ ವಾಸ ಮಾಡಬೇಕು? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಾನು ನಂಬ್ತೇನೆ, ಕ್ರಿಸ್ತನು ನಿಮ್ಮೊಳಗೆ ವಾಸ ಮಾಡುವಾಗಲೇ ನೀವು ತಿಳಿದುಕೊಳ್ಬೇಕು, ಎಲ್ಲ ಕ್ರಿಸ್ತನು ನೋಡುತ್ತಾರೆ. ಇನ್ನು ಯಾವುದಕ್ಕೆ ಬಗ್ಗೆ ಚಿಂತೆ ಮಾಡುವುದಿಲ್ಲ, ಇನ್ನು ಯಾವುದಕ್ಕೆ ನಾನು ಭಯಪಡುವುದಿಲ್ಲ. ನನಗೋಸ್ಕರ ಒಬ್ಬ ಚಿಂತಿಸುವ ದೇವರನ್ನು ನಾನು ಹುಡುಗಿ ಇಟ್ಕೊಂಡೆ, ಆತನ ಮೇಲೆ ಹಾಕಿದೆ, ನನಗೋಸ್ಕರ ಚಿಂತೆ ಮಾಡುವ ದೇವರಾಗಿದ್ದಾರೆ. ಅಂದ್ರೆ ಅವರು ಹೇಳಿದ್ದು ಅವಳ ಮನಸ್ಸಿಗೆ ಹೋಗ್ತಾ ಇಲ್ಲ, ಅವಳಲ್ಲೊಂದು ಕ್ರಿಸ್ತನ ಮನಸ್ಸಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತು ನಾನು ಹೇಳ್ತೇನೆ, ಕೆಲವು ಸ್ಥಿತಿಗಳು ಬದಲಾಗುವುದಿಲ್ಲ, ಆದ್ರೆ ನಾನು ಬದಲಾಗುವಾಗ ಕ್ರಿಸ್ತ ನನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ. ಅಲ್ಲಿ ಯಾವಾಗ ಹನ್ನೆರಡರಲ್ಲಿ ಕ್ರಿಸ್ತನ ಬಂದ, ಆಗ ಯಾರು ಬಂದ? ಸಾಮುವೇಲ್ ಅವರ ಹೊಟ್ಟೆ ಒಳಗೆ ಬಂದ. ಅಲ್ಲಿ ಬೈಬಲ್ ಹೇಳ್ತದೆ, ಪಂಚೆ ಮಕ್ಕಳನ್ನು ಎತ್ತಲೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಆಶೀರ್ವಾದಗಳು ಇವತ್ತು ತಡೆ ಮಾಡುತ್ತಿದ್ರೆ ಅದಕ್ಕೆ ಕಾರಣ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳದಿರುವುದು. ಇವತ್ತು ನಾನು ಸಭೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ಸಮ್ಮುಖದಲ್ಲಿ ಗಂಟೆಗಟ್ಟಲೆ 1 ಗಂಟೆ ಆದ್ರೂ ಸಹ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಅಲ್ರಿ, ದೇವರ ಸಮಾಧಾನ, ದೇವರ ವಿಶ್ರಾಂತಿ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮಗೊಂದು ವಿಶ್ರಾಂತಿಯನ್ನು ಇಟ್ಟಿದ್ದಾನೆ. ನೋಡಿ, ಪೇತ್ರನೇ ಹೇಳಿದ, ಯೇಸು ಸ್ವಾಮಿ ಹೇಳಿದ, ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿ ಹೇಳಿದ್ದಾನೆ. ನೀವು ನೋಡಿ, ಯೆಶಾಯ ಪ್ರವಾದನ ಗ್ರಂಥ 30ನೇ ಅಧ್ಯಾಯ 15ನೇ ವಾಕ್ಯ ಓದಿ ನೋಡಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ 30ನೇ ಅಧ್ಯಾಯ 15ನೇ ವಾಕ್ಯ. ಐಶಾಯ ಚಾಪ್ಟರ್ 30 verses 15. ಅಲ್ಲಿ ನೋಡಿ, ಇಸ್ರಾಯೇಲಿನ ಸದಮನ ಸ್ವಾಮಿಯಾಗಿರುವ ಕರ್ತನಾದ ಯೆಹೋವನು, ಅಲ್ಲಿ ಬೈಬಲ್ ಹೇಳ್ತಾರೆ, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು. ಏನಂತೆ? ನೀವು ತಿರುಗಿಕೊಂಡು ಏನಾಗಬೇಕಂತೆ? ಅನ್ನಳು ಯಾವ ಮಾತು ಎಂತದೇ ಬಂದ್ರು ಸಹ ಸುಮ್ಮನೆ ಇದ್ರು. ಅವಳಿಗೆ ಗೊತ್ತಾಯ್ತು, ನನಗೆ ರಕ್ಷಣೆ ಆಯ್ತು, ನನಗೆ ಬಿಡುಗಡೆ ಆಯ್ತು, ನನ್ನ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ಆಯ್ತು ಎಂಬುದಾಗಿ ಅವಳಿಗೆ ಗೊತ್ತಾಯ್ತು. ಯಾಕೆಂದ್ರೆ ಅವಳ ಚಿತ್ತ ಯಾರ ಮೇಲೆ ಹಾಕಿದ್ದಾನೆ? ದೇವರ ಮೇಲೆ ಹಾಕಿದ್ದಾನೆ. ಎಷ್ಟು ಜನ ರೆಡಿ ಆಗ್ತಿದ್ರು? ಹಲ್ಲೆಲೂಯಾ. ನಾನು ನಂಬ್ತೀನಿ, ಇವತ್ತು ದೇವರು ಏನೋ ಒಂದು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾನೆ. ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಮಕ್ಕಳಲ್ಲಿ, ನಿನ್ನ ಗಂಡನಲ್ಲಿ, ನಿನ್ನ ಹೆಂಡತಿಯಲ್ಲಿ ಆಗದ ಕಾರ್ಯವನ್ನು ದೇವರು ಮಾಡುವವನಾಗಿದ್ದಾನೆ. ಆಮೇಲೆ ದೇವರ ಸಮ್ಮುಖಕ್ಕೆ ಹೋಗಿರ್ತೇವೆ. ದೇವರ ಸಮ್ಮುಖದಲ್ಲಿ ಅಡ್ಡ ಬಿಡ್ರಿ. ನಮಗೆ ಬಿಡುಗಡೆ ದೇವರಿಂದ ಮಾತ್ರ, ನಮಗೆ ರಕ್ಷಣೆ ದೇವರಿಂದ ಮಾತ್ರ. ನೋಡಿ, ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ನೀವು ತಿರುಗಿಕೊಂಡು ಸುಮ್ಮನಾದರೆ ನಿಮಗೆ ರಕ್ಷಣೆ ಆಗುವುದು. ಇಂಗ್ಲಿಷ್ ನಲ್ಲಿ ಏನಂತ ಹೇಳಿ ಗೊತ್ತಿದೆ? ಇನ್ ರಿಟರ್ನಿಂಗ್ ಆಸ್ ರೆಸ್ಟ್ ಅಂತ. ಅಲ್ಲಿ ರೆಸ್ಟ್ ಅಂತ, ಅದೇ ಏನು? ವಿಶ್ರಾಂತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ನೀವು ದಾನಿಯೇಲನನ್ನು ನೋಡ್ರಿ. ಈ ದಾನಿಯೇಲನಿಗೆ ಒಬ್ಬ ಬಂದು ಹೇಳ್ತಾ ಇದ್ದಾನೆ, ಏನು ಗೊತ್ತಿಲ್ಲ, ಅವನು ಹೋಗ್ತಾ ಇರುವಾಗ ಅವನು ಹೇಳ್ತಾನೆ, ದಾನಿಯೇಲ ಪ್ರಾರ್ಥನೆ ಮಾಡಿದವರನ್ನು ಏನ್ ಮಾಡ್ತಾರೆ? ಸಿಂಹದ ಗವಿಗೆ ಹಾಕ್ತಾರೆ. ಪ್ರಾರ್ಥನೆ ಮಾಡಿದವರು ಏನ? ಸಿಂಹದ ಗವಿಗೆ ಹಾಕ್ತಾರೆ. ನೋಡಿ, ದಾನಿಯೇಲ ಆ ರಾಜನಿಗೆ ಏನು ಕ್ಲೋಸ್ ಆಗಿದ್ದ. ದಾರಿವೇಶ ರಾಜನಿಗೆ ಅವನು ಕ್ಲೋಸ್. ಯಾರು? ದಾನಿಯೇಲ. ನೋಡಿ, ದಾನಿಯೇಲನ ಬಗ್ಗೆ ರಾಜ ಯಾವಾಗ ಏನ್ ಮಾಡ್ತಿದ್ದ? ಚಿಂತೆ ಮಾಡ್ತಿದ್ದ, ಅವನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ. ಯಾಕಂದ್ರೆ ರಾಜನಿಗೆ ಪ್ರಿಯನಾದವನು ಯಾರಾಗಿದ್ದ? ದಾನಿಯೇಲ ಆಗಿದ್ದ. ಇಲ್ಲಿ ದಾನಿಯೇಲನಿಗೆ ಈ ವರ್ತಮಾನ ಬರ್ತದೆ, ಪ್ರಾರ್ಥನೆ ಮಾಡಿದ್ರೆ ಹಾಕ್ತಾರೆ, ಸಿಂಹದ ಗವಿಗೆ ಹಾಕ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಬೈಬಲ್ ಹೇಳ್ತದೆ, ಈ ಸುದ್ದಿಯನ್ನು ಕೇಳಿದ ಕೂಡಲೇ ದಾನಿಯೇಲ ಯಾರ ಬಳಿಗೆ ಹೋಗ್ಲಿಲ್ಲ? ರಾಜನ ಬಳಿಗೆ ಹೋಗ್ಲಿಲ್ಲ. ಅವನು ತಿರುಗಿಕೊಂಡು ಯೆಹೋವನ ಸನ್ನಿಧಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ತಿರುಗಿಕೊಂಡು ದೇವರ ಸಮ್ಮುಖಕ್ಕೆ ಬರ್ತಾ ಇದ್ದಾನೆ. ಯಾಕೆ? ಅವನೆಲ್ಲ ಭಾರವನ್ನು ಹಾಕ್ಲಿಕ್ಕೆ, ಅವನೆಲ್ಲ ಚಿಂತೆಯನ್ನು ಹಾಕ್ಲಿಕ್ಕೆ ಬರ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಶಾಸ್ತ್ರದಲ್ಲಿ ಏನು ಕರಡುಗಳಿಗೆ ಸಹಿ ಹಾಕಿದ್ದನ್ನು ತಿಳಿದುಕೊಂಡು
ಹಾಗೆ ಬರ್ತಿದ್ದಲ್ಲ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಅಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಅಂತ ಉಂಟು ನೋಡಿ. ಶಾಸ್ತ್ರದಲ್ಲಿ ಆ ಬರೆದಿರುವುದನ್ನು ದಾನಿಯೇಲನು ತಿಳಿದುಕೊಂಡು ಏನ್ ಮಾಡಿದವ, ತನ್ನ ಕೊಠಡಿಗೆ ಹೋಗಿ ಯೆರೂಸಲೇಮಿನ ಎಲ್ಲಿ ಕದವಿಲ್ಲದ ಕಿಟಕಿ, ಅಂದ್ರೆ ಕಿಟಕಿ ಬಾಗಿಲೇನಾಗಿದೆ ಓಪನ್ ಆಗಿಟ್ಟುಕೊಂಡು ಏನ್ ಮಾಡ್ತಾರೆ ಅವರು, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರ ಬಳಿಗೆ? ದೇವರ ಬಳಿಯಲ್ಲಿ. ಆಮೇಲೆ ಹಲ್ಲೆಲೂಯಾ. ದಿನಕ್ಕೆ 3 ಆವರ್ತಿ. ಅವನದ್ದು ಚೇಂಜ್ ಇಲ್ಲ. ಅವನು ಯಾವಾಗಲೂ ದೇವರ ಸಮ್ಮುಖದಲ್ಲಿ ಅವರು ಹೋಗುವುದನ್ನು ನಿಲ್ಲಿಸಲಿಲ್ಲ. ಆಮೇಲೆ ಹಲ್ಲೆಲೂಯಾ. ದಾನಿಯೇಲನಿಗೆ ರಿಕ್ವೆಸ್ಟ್ ಮಾಡಬಹುದಿತ್ತು ರಾಜನ ಹತ್ರ, ರಾಜ ನಾನು ಪ್ರಾರ್ಥನೆ ಮಾಡೋಕೆ ನಿಲ್ಲಿಸಿಲ್ಲ, ಅದು ಯಾರಿಗೆ ಸೇರಿದ್ರೆ ಸೀಕ್ರೆಟ್ ಆಗಿದೆ ಅಂತ ಹೇಳ್ಬೋದಿತ್ತು. ಆದ್ರೆ ಒಂದು ಸೀಕ್ರೆಟ್ ಇರಲಿಲ್ಲ, ಎಲ್ಲರಿಗೂ ಗೊತ್ತಾಗುವ ಹಾಗೆ ದಿನಕ್ಕೆ 3 ಆವರ್ತಿ ಏನ್ ಮಾಡಿದ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ನೋಡಿ, ಸಿಂಹದ ಕವಿ ರಾಜಾಜ್ಞೆ ಆಗಿದೆ. ಇವರು ರಾಜಾಜ್ಞೆಗೆ ಯಾರು ಮಾಡ್ತಾ ಇಲ್ಲ. ಅವನಿಗೆ ಗೊತ್ತುಂಟು ಆತನ ಕಡೆಗೆ ಬರುವುದಾದರೆ ಆತನಿಗೆ ವಿಶ್ರಾಂತಿ ಕೊಡ್ತಾನೆ ಎಂದಾಗ ಯೇಸು ಸ್ವಾಮಿ ಹೇಳಿದ್ದಾನೆ, ಪೇತ್ರನ ಪತ್ರಿಕೆಯಲ್ಲಿ ಹೇಳಿದ್ದಾರೆ, ಯೆಶಾಯ ಪ್ರವಾದಿ ಹೇಳಿದ್ದಾನೆ, ಅವನಿಗೆ ಗೊತ್ತುಂಟು ಬಿಡುಗಡೆ ಬೇಕಾ, ನಾನು ದೇವರ ಸಮ್ಮುಖಕ್ಕೆ ನಾನು ಬರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಬೈಬಲ್ ಇರ್ತದೆ, ಅವನು ಪ್ರಾರ್ಥನೆ ಮಾಡಿದ ಮೇಲೆ ಏನ್ ಮಾಡಿದ್ರು, ಅವನೇನು ಹೆದರಲಿಲ್ಲ. ಅವರನ್ನು ಎಲ್ಲಿಗೆ ಹಾಕಿದ್ರು? ಸಿಂಹದ ಗವಿಯಲ್ಲಿ ಹಾಕಿದ್ರು. ಹಲ್ಲೆಲೂಯಾ. ಸಿಂಹದ ಗವಿ ಹಾಕುವ ಮೊದಲೇ ದೇವರು ಏನ್ ಮಾಡಿದ, ಲೋಕಾದಿಯ ಮೊದಲೇ ಅವನಿಗೆ ಕೆಲವನ್ನು ಸಿದ್ಧಪಡಿಸಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನಾನು ನಂಬ್ತೇನೆ ಅಲ್ಲಿ ಇವರು ಪ್ರಾರ್ಥನೆ ಮಾಡಿ ಚಿಂತೆಯನ್ನೆಲ್ಲ ಹಾಕಿದ ಕೂಡಲೇ ಆ ಒಂದು ಸಿಂಹ ಉಂಟಲ್ಲ, ಅದರ ಗುಣ ಏನಾಯ್ತು, ಬದಲಾಯಿತು, ಅದರ ನೇಚರ್ ಬದಲಾಯಿತು. ಹಲ್ಲೆಲೂಯಾ. ನಾನಿಲ್ಲ ಅಲ್ಲಿ ಸಿಂಹದ ಗವಿಗೆ ಹಾಕುವಾಗ ಅಲ್ಲಿ ಸಿಂಹ ಸೇವನ ನೋಡಲಿಕ್ಕೆ ಶುರು ಮಾಡಿದ್ದು, ಬೆಕ್ಕಿನಾಗಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಹೇಳ್ತೇನೆ, ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವಂತಾಗಿದೆ. ಹಲ್ಲೆಲೂಯಾ. ನೋಡಿ, ಅವನು ಯಾವುದಕ್ಕೆ ಚಿಂತೆ ಮಾಡಲಿಲ್ಲ, ರಾಜನಂತೆ ಇಂಪ್ರೆಸ್ ತಗೊಳ್ಳಿಲ್ಲ. ಸಿಂಹದ ಗವಿಯಲ್ಲಿದ್ದಾರೆ ಅವರು. ಸಿಂಹದ ಗವಿಯಲ್ಲಿರುವಾಗ ಮರು ದಿವಸ ರಾಜ ಓಡಿ ಬಂದು ಹೇಳ್ತಾನೆ, ರಾಜನೇ, ಪರಾತ್ಮನ ದೇವ ಸೇವಕನೇ, ನಿನ್ನನ್ನು ದೇವರು ಈ ಸಿಂಹದ ಬಾಯಿಂದ ರಕ್ಷಿಸಲಾರದೆ ಹೋದನೋ ಎಂಬುದಾಗಿ ಹೇಳುವಾಗ ಅವನು ಆ ಸಿಂಹದ ಗುಹೆಯೊಳಗೆ ಕುತ್ಕೊಂಡು ಏನ್ ಮಾಡ್ತಾನೆ, ರಾಜನೇ ಚಿರಂಜೀವಿ ಆಗಲಿ, ನನ್ನ ದೇವರು ಈ ಸಿಂಹದ ಬಾಯನ್ನು ಕಟ್ಟಿ ನನ್ನನ್ನು ಬಿಡುಗಡೆ ಮಾಡಿದ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ದೇವರು ಮೊದಲೇ ಇಟ್ಟಿದ್ದಾನೆ. ನೀವು ಬಿಡುಗಡೆ ಬೇಕಾ, ದೇವರ ಸಮ್ಮುಖಕ್ಕೆ ಓಡಿ ಬಾ. ಹಲ್ಲೆಲೂಯಾ. ಇವತ್ತು ಸಹ ನಡೀತಾ ಉಂಟು. ಈಗಲೇ ವಿಶ್ರಾಂತಿ ದೇವರು ನಡೆಸ್ತಾ ಉಂಟು. ದೇವರು ನಿಲ್ಲಿಸಲಿಲ್ಲ. ಇವತ್ತು ಸಹ ಕಾರ್ಯ ನಿಂತು ಹೋಗ್ಲಿಲ್ಲ. ಆಮೆನ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಪ್ರಾರ್ಥನೆ ಮಾಡಿದ್ರೆ ಸಾಕು. ಅಲ್ಲಿ ನಾನು ಏನ್ ಹೇಳ್ತೇನೆ ಅಂತ ಹೇಳ್ತೇನೆ, ಕೆಲವೊಂದು ದೇವರು ಸಿದ್ಧಪಡಿಸಿದಾಗ ಅದಕ್ಕೆ ಡಿಲೇ ಆಗಿ ಗೊತ್ತಿಲ್ಲ, ದೇವರ ಸಮ್ಮುಖಕ್ಕೆ ನಾವು ಹೋಗಲಿಲ್ಲ. ಆಮೇಲೆ ದೇವರು ಎಲ್ಲ ಮೊದಲೇ ಇಟ್ಟಿದ್ದಾರೆ. ನೀವು ನೋಡಿ, ಇಬ್ರಿಯ 4ನೇ ಅಧ್ಯಾಯ ಒಂದೇ ವಾಕ್ಯ ಓದಿ ನೋಡ್ರಿ, ಅದರಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ. ಇಬ್ರಿಯ 4:1 ಹೀಗಿರಲಾಗಿ ನೋಡಿ, ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮಲ್ಲಿ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನು ಎಂದು ಭಯಪಡೋನು. ಹಾಗಾದ್ರೆ ವಾಗ್ದಾನ ಆಲ್ರೆಡಿ ಉಂಟು. ವಾಗ್ದಾನದಲ್ಲಿ ತಪ್ಪುದೇ ಹಾಗೆ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋದ್ರಿಂದ. ಎಷ್ಟು ಜನ ಇವತ್ತು ತೀರ್ಮಾನ ಮಾಡ್ತೇನೆ, ನಾನು ದೇವರ ಸನ್ನಿಧಾನದಲ್ಲಿ ಇವತ್ತಿಂದ ಕೂತ್ಕೊಳ್ತೇನೆ. ಹಲ್ಲೆಲೂಯಾ. ಪ್ರಿಯರೇ, ಕೂತ್ಕೊಳ್ರಿ, ಒಂದು ಅರ್ಧ ಗಂಟೆ ಆದ್ರೂ ಕೂತ್ಕೊಳ್ರಿ. ನಿಮ್ಮ ಎಲ್ಲ ಚಿತ್ತ ಅಪಾರಗಳು ದೇವರ ಪಾದದಲ್ಲಿ ಹಾಕಿ, ದೇವರು ನಿಮಗೋಸ್ಕರ ಚಿಂತೆ ಮಾಡಿದ ಕಾರ್ಯ, ದೇವರು ನಿಮಗೋಸ್ಕರ ನೇಮಿಸಿದ ಕಾರ್ಯವನ್ನು ಆತನು ಮಾಡ್ತಾನೆ. ಎಷ್ಟು ಜನ ನಂಬ್ತೇನೆ? ನಾನು ಬಲವಾಗಿ ನಂಬ್ತೇನೆ. ದೇವರಿಗೆ ತಡೆ ಇಲ್ಲ, ದೇವರಿಗೆ ತಡೆ ಇಲ್ಲ. ದೇವರು ಮಾಡಿದ್ದಾರೆ, ಸಿದ್ಧಪಡಿಸಿದ್ದಾರೆ. ಅದಕ್ಕೆ ಕೊರಿಂಥ ಪತ್ರಿಕೆ, ದೇವರು ಸಿದ್ಧಪಡಿಸಿದ್ದು ಒಂದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದಲ್ಲಿ ಅದರ ಭಾವನೆ ಗೋಚರವಾಗಲಿಲ್ಲ. ಆದರೆ ನಮಗಾದರೂ ಅದು ಆತ್ಮನ ಮೂಲಕ ಏನಾಗಿದ್ದಾರೆ, ಪ್ರಕಟಿಸಿದ್ದಾನೆ. ನಾವು ದೇವರ ಮಕ್ಕಳು, ನಮಗೆ ಗೊತ್ತಿರಬೇಕು, ದೇವರ ಸಮ್ಮುಖಕ್ಕೆ ಹೋಗದ ಕಾರಣ ಇದು ನನಗೆ ಸಿಕ್ಕಲಿಲ್ಲ. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ. ಅಲ್ಲಿ ನಿಮಗೆ ಕೆಲವೊಂದು ಬಿಡುಗಡೆ ಆಗೋದಕ್ಕೆ ಕಾರಣ ದೇವರ ಸಮ್ಮುಖದಲ್ಲಿ ಇವತ್ತಿನಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಅಲ್ಲಿ ದೇವರ ವಾಕ್ಯ ಇರ್ತದೆ, ನಾವೇನ್ ಮಾಡ್ಬೋದು, ಕೋಣೆಗೆ ಹೋಗಿ ಏನ್ ಮಾಡ್ಬೇಕಂತೆ, ಹೇಗೆ ಪ್ರಾರ್ಥನೆ ಮಾಡಬೇಕು, ಅಂತರಂಗದಲ್ಲಿರುವ ಕರ್ತನನ್ನು ಕೂಗಬೇಕಂತೆ. ಅಲ್ಲಿ ಅಂತರಂಗವನ್ನು ಬಲ್ಲ ದೇವರು ಏನ್ ಮಾಡ್ತಾನೆ, ಅದಕ್ಕೆ ಪ್ರತಿಫಲವನ್ನು ಕೊಡ್ತಾನಂತ ಬೈಬಲ್ ಇರ್ತದೆ.
ರಿವಾರ್ಡ್ ಬರ್ತದೆ ನಿನಗೆ. ನಿನಗೆ ಕೂಗಿದ್ರೆ ದೇವರ ಸನ್ನಿಧಾನದಲ್ಲಿ ಏನಿಟ್ಟಿದ್ದಾರೆ ಆ ಬಹುಮಾನ ನಿನಗೆ ದೇವರು ಕೊಡುತ್ತಾನೆ. ಹಾಗೆ ದೇವರು ಆದಿಯಲ್ಲೆಲ್ಲ ಸಿದ್ಧಪಡಿಸಿದ್ದಾನೆ. ಅಲ್ಲಿ ಅದಕ್ಕೆ ಸ್ವಾಮಿ ಹೇಳುದು, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಏನ್ ಕೊಡ್ತೇನೆ? ವಿಶ್ರಾಂತಿ ಕೊಡ್ತೇನೆ. ನಿಮಗೆ ಇವತ್ತು ಯಾರಿಗೆ ಸಹ ವಿಶ್ರಾಂತಿ ಇಲ್ಲ. ಯಾಕೆ ಗೊತ್ತಿಲ್ಲ? ದೇವರಿಗೆ ಸಮಯ ಕೊಡುವುದಿಲ್ಲ. ಎಲ್ಲ ಸಮಯ ಉಂಟು ನಮಗೆ, ಆದ್ರೆ ದೇವರ ಸಮ್ಮುಖದಲ್ಲಿ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ನಮಗೆ ಸಮಯವಿಲ್ಲ ಅದಾಗಿದೆ. ಯಾಕಂದ್ರೆ ಈ ಲೋಕ ನಮ್ಮನ್ನು ವಂಚಿಸ್ತಾ ಉಂಟು, ಲೋಕ ವಂಚಿಸ್ತಾ ಉಂಟು. ಪೇತ್ರನ ಪತ್ರಿಕೆಯಲ್ಲಿ ಹೇಳುವಾಗ ಏನ್ ಹೇಳ್ತಾರೆ ಗೊತ್ತುಂಟಾ? ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಏನಾಗ್ತಾರೆ? ಚಿಂತಿಸುತ್ತಾನೆ. ಮತ್ತೆ ವಾಕ್ಯ ಇರ್ತದೆ, ಸ್ವಸ್ಥ ಬುದ್ಧಿಯುಳ್ಳವರಾಗಿರಿ, ಎಚ್ಚರವಾಗಿರಿ, ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ಹುಡುಕಲಿ ಎಂಬುದಾಗಿ ಏನ್ ಮಾಡ್ತಾನೆ? ಮುಂಚಾಕುತ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಾವು ದೇವರ ಸಮ್ಮುಖಕ್ಕೆ ಹೋಗದಾಗೆ ಮಾಡಿದ್ವಿ ಯಾರು? ಸೈತಾನ. ಹಲ್ಲೆಲೂಯಾ, ಸೈತಾನ. ನಾವು ಅದನ್ನೇ ನೋಡ್ತಿದ್ದೇವೆ. ಅವನು ಬೇಯ್ದ, ಇವನ್ ಬೇಯ್ದ, ಇವನ್ ಬೇಯ್ದ, ಅದೇ ನೋಡಿ ಇದು ಮಾಡ್ತೇವೆ. ಅಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ನಮ್ಮಲ್ಲಿ. ಸೈತಾನ ಹಾಗೆ ಮನಸ್ಸಿನಲ್ಲಿ ಹಾಕೋದು. ಇವತ್ತು ಕೀರ್ತನೆಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ದುಷ್ಟನೇನು ಎನಿಸ್ತಾನೆ? ನಾನು ನೋಡುವವರು ಯಾರಿಲ್ಲ, ಅಲ್ಲಿ ನಾನು ಬೇಕಾದಾಗೆ ಮಾಡುವುದಂತೆ ನೆನೆಸ್ತಾನೆ. ಅವನಲ್ಲಿ ದೇವರ ಭಯ ಇಲ್ಲ. ಹಲ್ಲೆಲೂಯಾ. ಅದೇ 36ನೇ ಕೀರ್ತನೆ 8ನೇ ವಾಕ್ಯ ಏನ್ ಹೇಳ್ತದೆ ನೋಡಿ, ಅಲ್ಲಿ ಸುಂದರವಾದ ವಾಕ್ಯ ಉಂಟು. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವನನ್ನು ಏನ್ ಮಾಡ್ಬೇಕಂತೆ? ಸಂತೃಪ್ತಿ ಪಡಿಸಿ. ಇವತ್ತು ನಿಮಗೆ ಸಂತೃಪ್ತಿ ಬೇಕಾ? ಅದು ದೇವರ ಸಾನ್ನಿಧ್ಯದಿಂದ ಮಾತ್ರ ಪ್ರಿಯರೇ. ನಿಮಗೆ ಬಿಡುಗಡೆ ಬೇಕಾ? ಆಶೀರ್ವಾದ ಬೇಕಾ? ದೇವರ ಸಾನ್ನಿಧ್ಯದಿಂದ ಮಾತ್ರವೇ. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯದಲ್ಲಿ ಏನ್ ಗೊತ್ತಾ? ಅದು ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡ್ತಾರೆ. ನೋಡಿ, ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವಾಗ ಇವರು ಅಡವಿಯಲ್ಲಿ ಎಷ್ಟು ವರ್ಷ ನಡೆದ್ರು? 40 ವರ್ಷ ನಡೆದ್ರು. ಎಷ್ಟು ವರ್ಷ? 40 ವರ್ಷ. ಈ 40 ವರ್ಷ ಅವರು ದುಡಿದ್ರ? 40 ವರ್ಷ ಅವರು ಕೆಲಸ ಮಾಡಿದ್ರ? ಏನ್ ಮಾಡಲಿಲ್ಲ. ಆದ್ರೆ ಏನಾಯ್ತು? ಅವರಿಗೆ ಏನು ಹೇಳಬೇಕು? ಯಾರು ಕೊಟ್ಟ? ದೇವರು ಕೊಟ್ಟ. ಆಮೇಲೆ ಅಲ್ಲಿ ಬೈಬಲ್ ಇರ್ತದೆ, ಅವರ ಚಪ್ಪಲ್ಸ್ ಏನಾಗ್ಲಿಲ್ಲ, ಸವೆಯಿಲ್ಲ ಅಂತೆ. ಹಲ್ಲೆಲೂಯಾ. ಬಟ್ಟೆ ಏನಾಗ್ಲಿಲ್ಲ, ಬಟ್ಟೆ ಸೇಲ್ ಆಗ್ಲಿಲ್ಲ, ಜೀರ್ಣ ಆಗ್ಲಿಲ್ಲ ಅಂತೆ. ಹಾಗಿದ್ರೆ ಮಕ್ಕಳ ಬಟ್ಟೆ ಬೆಳೆಯುವಾಗ ಏನಾಯ್ತು? ಅದು ಆಟೋಮೆಟಿಕಲಿ ಏನಾಯ್ತು? ದೊಡ್ಡದಾಗ್ತಾ ಹೋಯ್ತು. ಹಲ್ಲೆಲೂಯಾ. ಇಂಥ ದೊಡ್ಡ ಅದ್ಭುತ ಯಾರು ಮಾಡಿದ್ದಾರೆ? ಇಸ್ರೇಲ್ ಜನರಲ್ಲಿ ದೇವರು ಮಾಡಿದ. ಹಲ್ಲೆಲೂಯಾ. 40 ವರ್ಷ ಅಮಿತ್ ಹಲ್ಲೆಲೂಯಾ ನಡೆಸಿದ. ಏನು ಮಾಡಲಿಲ್ಲ. ಯಾರಾದ್ರೂ ರೋಗದಲ್ಲಿದ್ರ? ಯಾರಾದ್ರೂ ಅನಾರೋಗ್ಯದಲ್ಲಿದ್ರು? ಒಬ್ಬ ವ್ಯಕ್ತಿ ಸೇರಿಲ್ಲ ಅನಾರೋಗ್ಯ ಪೀಡಿತನಾಗ್ಲಿಲ್ಲ ಅಂತೆ. ಎಷ್ಟು ವರ್ಷ? 40 ವರ್ಷ. ಆದ್ರೆ ಬೈಬಲ್ ಹೇಳ್ತದೆ, ಇದರ ನಂತರ ಅಲ್ಲಿದ್ದ ಜನರು ಅಪನಂಬಿಕಸ್ಥರಾದ್ರಿಂದ ಆಮೇಲೆ ದೇವರು ಏನ್ ಹೇಳಿದ್ರು ಅವರ ಬಗ್ಗೆ? ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲ. ಅಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲ, ಇವರಿಗೆ ನಾನು ಬಿಡುಗಡೆ ಕೊಡುವುದಿಲ್ಲ. 40 ವರ್ಷ ಅವರು ನನ್ನನ್ನು ನೋಡಿದ್ರು ಸಹ, ನನ್ನನ್ನು ತಿಳಿದಿದ್ರು ಸಹ, ನನ್ನ ಬಗ್ಗೆ ವಿರುದ್ಧವಾಗಿ ನಿಂತರು ಎಂಬುದಾಗಿ ಅವರ ಬಗ್ಗೆ ಏನ್ ಮಾಡ್ತಾರೆ? ಆರೋಪ ಮಾಡ್ತಾ ಇದ್ದಾರೆ. ಎಷ್ಟು ಜನ ಏನ್ ನಂಬ್ತೀರಿ? ನಾನು ನಂಬ್ತೇನೆ, ದೇವರು ನಮ್ಮನ್ನು ವಿಶ್ರಾಂತಿಯಲ್ಲಿ ದೇವರು ನಿಲ್ಲಿಸುವವನಾಗಿದ್ದಾನೆ. ದೇವರು ಆಟೋಮೆಟಿಕ್ ಆಗಿ ಕೊಡ್ತಾ ಇದ್ದಾನೆ. 127ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಏನು ಗೊತ್ತಿಲ್ಲ, ಅಲ್ಲಿ ಬೈಬಲ್ ಇರ್ತದೆ, ಆಹಾರಕ್ಕೋಸ್ಕರ ಇಷ್ಟು ಕಷ್ಟಪಡುವುದು ವ್ಯರ್ಥ, ಅದು ತನ್ನ ಪ್ರಿಯರಿಗೆ ನಿದ್ರೆ ಎನಿಸಿಕೊಡ್ತಾರಂತೆ. ಯಾವುದ್ರಲ್ಲಿ? ಯಾರಿಗೆ? ಪ್ರಿಯರಿಗೆ. ನಾನು ಹೇಳ್ತೇನೆ, ನೀನು ಕಷ್ಟ ಪಡ್ಬೇಕಂತ ಅಗತ್ಯ ಇಲ್ಲ. ದೇವರ ಸಮ್ಮುಖದಲ್ಲಿ ನೀನು ಪ್ರಿಯನು ಎಂಬುದಾಗಿ ದೇವರಿಗೆ ಗೊತ್ತಾದ್ರೆ ಸಾಕು. ದೇವರು ನಿನಗೆ ಏನ್ ಬೇಕು ಅದು ಕೊಡ್ತಾನೆ. ಆಹಾರ ಮಾತ್ರ ಅಲ್ಲ, ಸ್ವಸ್ಥತೆ, ಬಿಡುಗಡೆ, ಜಯದ ಜೀವಿತ ಎಲ್ಲ ದೇವರು ಕೊಡ್ಲಿಕ್ಕೆ ದೇವರು ಮೊದಲೇ ತೀರ್ಮಾನ ಮಾಡಿದ್ದಾನೆ. ಹಲ್ಲೆಲೂಯಾ. ನೋಡಿ, ಅದು ಯೆಶಾಯದಲ್ಲಿ 33:15 ವಾಕ್ಯ, ಅದು ಕಂಟಿನ್ಯೂ ಮುಂದೆ ಓದಿದ್ರೆ ನೀವು ಅರ್ಥ ಆಗ್ತದೆ ನಿಮಗೆ. ಇಸ್ರಾಯೇಲರ ಸದಮ ಸ್ವಾಮಿಯಾಗಿ ಕರ್ತನ ಯೆಹೋವನು, ನೀವು ತಿರುಗಿಕೊಂಡು ಸಿಂಹನಾದರೆ ನಿಮಗೆ ರಕ್ಷಣೆ ಆಗುವುದು. ನಂತರ ಏನಂತೆ? ಶಾಂತರಾಗಿ ಭರವಸೆದಿಂದಿರುವುದೇ ನಿಮಗೆ ಬಲ. ಏನಂತೆ? ಶಾಂತರಾಗಿದ್ದುಕೊಂಡು ಭರವಸೆದಿಂದಿರುವುದೇ ನಿಮಗೆ ಬಲ. ನೋಡಿ, ಈ ದಾನಿಯೇಲ ಸಿಂಹದ ಮೇಲೆ ಹೋದ ಮೇಲೆ ಏನಾಯ್ತು? ಅವನ ಮುಖದಲ್ಲಿ ಒಂದು ಶಾಂತನಾಗಿ ಭರವಸನಾದ. ಪೆನ್ನಿನಲ್ಲಿ ನೋಡಿ ಯಾರು 12 ಮನೆಗೆ ಹೋಗದೇ ಇರಲಿಲ್ಲ, ಅವಳಿಗೊಂದು ಭರವಸೆ. ಅಲ್ಲಿ ಶಾಂತನಾಗಿ ದೇವರ ಸನ್ನಿಧಾನದಲ್ಲಿ ಭರವಸೆ. ಯಾಕೆ ಗೊತ್ತಿಲ್ಲ? ನನಗೆ ದೇವರು ಮಗುವನ್ನು ಕೊಟ್ಟಾಯ್ತು. ಇವತ್ತು ಎಷ್ಟು ಜನ ಬಿಡುಗಡೆ ಆಯ್ತು ಅಂತ ನಂಬ್ತಿದೆ? ಇವತ್ತು ನಿನ್ನ ಜೀವಿತದಲ್ಲಿ ನೀನು ಬಿಡುಗಡೆ ಆಯ್ತು ಎಂಬುದಾಗಿ ಇವತ್ತು ನೀನು ನಂಬುವುದಾದ್ರೆ, ಭರವಸವಾಗುವುದಾದ್ರೆ, ದೇವರು ಆ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ನಾವು ಒಂದು ತಿಳ್ಕೊಳ್ಬೇಕಂತಂದ್ರೆ, ನಮ್ಮ ಭಾರವನ್ನೆಲ್ಲ ಕರ್ತನ ಪಾದದ ಮೇಲೆ ಹಾಕಬೇಕು. ಕೊನೆಯದಾಗಿ ಕೀರ್ತನೆಗಳ ಪುಸ್ತಕ
116ನೇ ಕೀರ್ತನೆ 7ನೇ ವಾಕ್ಯವನ್ನು ಓದಿರಿ. 116ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಕೀರ್ತನೆಗಾರ ಏನ್ ಹೇಳ್ತಾನೆ ಓದಿ ನೋಡಿ. ಅಲ್ಲಿ ನೋಡಿ, ನನ್ನ ಮನವೇ ನಿನ್ನ ವಿಶ್ರಾಂತಿ ನೆಲೆಗೆ ತಿರುಗು. ನಿನ್ನ ನೆಲೆ ಯಾವುದು? ವಿಶ್ರಾಂತಿ ನೆಲೆ, ಅದು ದೇವರ ಸಾನ್ನಿಧ್ಯ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ. ಇವತ್ತು ನಿನ್ನ ವಿಶ್ರಾಂತಿ ನೆಲೆಗೆ ತಿರುಗಬೇಕು. ಎಂತದೇ ಆಗಲಿ, ಯಾವ ಪ್ರಾಬ್ಲಮ್ ಇರಲಿ, ಏನು ಹೋರಾಟ ಇರಲಿ, ದೇವರ ಸಾನ್ನಿಧ್ಯ ಎಂಬ ನೆಲೆಗೆ ನೀನು ತಿರುಗು. ಆಮೇಲೆ ನಂತರ ವಾಕ್ಯ ಅಲ್ಲಿ ಬೈಬಲ್ ಏನ್ ಹೇಳಿದ್ದಾರೆ ಗೊತ್ತಾ? ಯೆಹೋವನು ನಿನಗೆ ಏನ್ ಮಾಡಿದ್ದಾರೆ? ಎಷ್ಟು ಜನ ನಂಬ್ತೀರಿ? ದೇವರು ನನಗೆ ಮೊದಲೇ ಮಹೋಪಕಾರ ಮಾಡಿದ್ದಾನೆ, ಅಲ್ಲಿ ಅದನ್ನು ನಾನು ಇವತ್ತು ಕಾಣ್ತೇನೆ. ಎಷ್ಟು ಜನ ಇದುವರೆಗೆ ಕಾಣದ ಬಿಡುಗಡೆ ನೀನು ಕಾಣ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬಿಡುಗಡೆ ಸಾನ್ನಿಧ್ಯ, ದೇವರ ಸಾನ್ನಿಧ್ಯ ಇಲ್ಲಿ ಉಂಟು. ನಾನು ಬಲವಾಗಿ ನಂಬ್ತೇನೆ, ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡುವವರಾಗಿದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಂಬಿರುವ ನಮಗಾದರೂ ದೇವರು ಅದನ್ನು ಕೊಡುವವನಾಗಿದ್ದಾನೆ. ಲೋಕದವರಿಗೆ ಅದು ಸಿಕ್ಕುವುದಿಲ್ಲ. ಲೋಕದವರು ಆತನ ಪ್ರೀತಿಯನ್ನು ಗೊತ್ತು ಮಾಡಲಿಲ್ಲ, ಆತನ ಬಿಡುಗಡೆ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಇವತ್ತು ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಯಾವೇ ನಿನಗೋಸ್ಕರ ಎಲ್ಲವನ್ನು ಮಾಡಿಟ್ಟಿದ್ದಾನೆ. ಯಾವೇ ಅಂತ ಹೇಳಿದ್ರೆ ಹಿಬ್ರು ವರ್ಡ್, ಕರ್ತನನ್ನು ಗರ್ಭಡಿಸುವ ನಾಮ ಯಾವೇ ಆಗಿದೆ. ನಾನು ಎಷ್ಟು ಜನ ನಂಬ್ತೀರಿ? ನನ್ನ ಅಗತ್ಯಗಳನ್ನು ಸಂಧಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ನಿನ್ನ ವಿಷಯದಲ್ಲಿ ಯಾವುದೇ ಪ್ರಾಬ್ಲಮ್ ಇರುವುದಾದ್ರೆ ಕರ್ತನಾತ್ಮನು ಹೇಳುತ್ತಿದ್ದಾನೆ, ನಾನು ನಿನಗೆ ಸೊಲ್ಯೂಷನ್ ಅನ್ನು ಇಟ್ಟಿದ್ದೇನೆ, ನಾನು ನಿನಗೆ ಬಿಡುಗಡೆ ಇಟ್ಟಿದ್ದೇನೆ. ನಿನ್ನ ಸಮಯ ಬಂತು, ಬಿಡುಗಡೆಯ ಸಮಯ. ನಿನ್ನ ಸಮಯ ಬಂತು, ಅದ್ಭುತದ ಸಮಯ. ಎಷ್ಟು ಜನ ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳುವ? ಥ್ಯಾಂಕ್ ಯು ಲಾರ್ಡ್.
ಯಾವ ರೋಗಕ್ಕೆ ಅವಕಾಶ ಇಲ್ಲ. ನಿನ್ನ ಮನೆ ದೇವರ ಆಲಯವಾಗ್ತದೆ, ನಿನ್ನ ಮನೆ ದೇವರ ಮನೆ ಆಗ್ತದೆ, ನೀನು ವಾಸ ಮಾಡುವ ಕೊಠಡಿ ಅದು ದೇವರದಾಗ್ತದೆ, ನೀನು ಹೋಗುವ ವೆಹಿಕಲ್ ಅದು ದೇವರದಾಗ್ತದೆ. ಯಾವುದು ಹಾನಿ ಮಾಡುವುದಿಲ್ಲ, ಯಾವುದು ನಿನ್ನನ್ನು ಬೀಳಿಸುವುದಿಲ್ಲ. ಕರ್ತನ ನಾಮದಲ್ಲಿ ಒಂದು ರಕ್ಷಣೆ, ಕರ್ತನ ನಾಮದಲ್ಲಿ ರಕ್ಷಣೆ ಬಂದು ಕೇಳಿದ ಆ ಯೆಹೋವನ ಕಡೆಗೆ ತಿರುಗಿಕೊಂಡು ಸುಮ್ಮನಿದ್ದರೆ ಆತನ ರಕ್ಷಣೆ ನಿನಗೆ ಬರುತ್ತದೆ ಎಂಬುದಾಗಿ. ದೇವರೇ ನಿನಗೆ ಸ್ತೋತ್ರಪ್ಪ. ಈ ಸಭೆ ಕುಟುಂಬದ ಆಶೀರ್ವಾದ ಮಾಡುತ್ತೇನೆ. ಇವರು ಬಂದ ಹಾಗೆ ಹೋಗುವುದಿಲ್ಲ. ನೀನು ಇವರಿಗೆ ರೆಸ್ಟ್ ಕೊಡ್ತಾ ಇದ್ದೀನಿ, ನೀನು ಇವರಿಗೆ ಬಿಡುಗಡೆ ಕೊಡ್ತಾ ಇದ್ದೀನಿ. ಇದುವರೆಗೆ ಅನುಭವಿಸಿದ ಈ ಒಂದು ಭಾರ ತೆಗೆದುಹಾಕುವುದಕ್ಕೆ ಸ್ತೋತ್ರ. ಅದು ಮೇಣದಾಗಿ ಕರಗಿ ಹೋಗುವುದಕ್ಕೆ ಸ್ತೋತ್ರ, ಮೇಣದಾಗಿ ಕರಗಿ ಹೋಗುವುದಕ್ಕೆ ಸ್ತೋತ್ರ. ಸೇರಿ ಮತ್ತೆಲ್ಲರೂ ನಿನ್ನ ಕರಗಳಿಗೆ ಕೊಡ್ತೇನೆ ಸ್ವಾಮಿ. ನಿನ್ನ ಪ್ರಸನ್ನತೆ ಫಲವಾಗಿ ಚಲಿಸಲಿಕ್ಕೆ ಸ್ತೋತ್ರ. ನಮ್ಮೊಂದು ವಿಶ್ರಾಂತಿ ನೀನು ಮೊದಲೇ ನೇಮಿಸಿದ್ದಿ, ಅದಕ್ಕೆ ನಿನಗೆ ಸ್ತೋತ್ರಪ್ಪ. ಈ ಮಕ್ಕಳಿಗೆ ಒಂದು ಬಿಡುಗಡೆ ನೇಮಿಸಿದ್ದಿ, ಅದು ಇವತ್ತಿನ ದೇವರು ಕಾಣ್ತಾರೆ, ಅದಕ್ಕೆ ಸ್ತೋತ್ರಪ್ಪ. ಎಲ್ಲವೂ ನಿಮ್ಮ ಕರೆಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆ, ಆಮೆನ್. ಆಹಾ, ಹಲ್ಲೆಲೂಯದೊಂದಿಗೆ ಅಂತ್ಯ ಆಶೀರ್ವಾದ ಪಡೆದುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್.